ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಾಗ ಕಬ್ಬನ್ನು ಹಚ್ಚುವುದರಿಂದ ಅದು ನೀರಾವರಿ ಎಷ್ಟು ಬೇಕು ಅದಕ್ಕೆ ನೀರು, ಹಾಗೆ ಎಷ್ಟು ಸಲ ನೀರು ಹಾಸಬೇಕು, ಉತ್ತಮ ಇಳುವರಿ ಬರೋಕೆ ಏನೇನು ಮಾಡಬೇಕು ಅನ್ನೋದು ಇದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದೆ. ರೈತರೇ, ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೃಷಿ ಹವಾಮಾನದ ಪರಿಸ್ಥಿತಿ ಅನುಗುಣವಾಗಿ ನಮ್ಮ ಮಣ್ಣಿನಲ್ಲಿ ನೆಟ್ಟಂತಹ ಬೀಜ ಬಿತ್ತನೆ ಮಣ್ಣು ಸಾಕಷ್ಟು ತೇವಾಂಶವನ್ನು ಹೊಂದಿರಬೇಕು. ನಾವು ಕಬ್ಬು ಹಚ್ಚೋದ್ ಮುಂದೆ ಏನು ಮಾಡ್ಬೇಕಂದ್ರೆ ತಂಪಿರಬೇಕು ನೆಲ. ಹಾಗೆ 20ರಿಂದ 25ರಷ್ಟು ಮೊಳಕೆ ಹೊಡೆದ ನಂತರ ಬಿತ್ತನೆ ಮಾಡಿದ 20 ದಿನಗಳ ನಂತರ ಮೊದಲು ನೀರಾವರಿ ಮಾಡಬೇಕು. ಅಂದರೆ 20 ದಿನ ಆದ್ಮೇಲೆ ನೀರು ಹಾಸಬೇಕು ರೈತರೇ. ಆಮೇಲೆ ಬೇಸಿಗೆ ಇದ್ರೆ 10ರಿಂದ 15 ದಿನಕ್ಕೆ ನೀರು ಬಿಡಬೇಕು. ಉಳ್ನೀರು ಬಿಡ್ತೀವಲ್ಲ ಅದನ್ನ ಬಿಡಬೇಕು. ಮಳೆಗಾಲದು ಇತ್ತರ ಅಕಸ್ಮಾತ್ ಚಳಿಗಾಲ ಅದು ಇದ್ರೆ 25ರಿಂದ 1 ತಿಂಗಳಿಗೆ ಬಿಡ್ಬೇಕು. 1 ತಿಂಗಳಿಗೆ ಉಳ್ನೀರನ್ನು ಬಿಡಬೇಕು. ನೀರಿನ ಲಾಗಿಂಗ್ ಪರಿಸ್ಥಿತಿ ಬೇರನ್ನು ಉಸಿರಾಡಲು ದುರ್ಬಲವಾಗುತ್ತದೆ ನೀರು ಬಿಟ್ರೆ. ಹಾಗೆ ಈ ಕಬ್ಬನ್ನು ಹಚ್ಚಿದ ಮೇಲೆ ಆ ಕಬ್ಬು ನೀರಾವರಿ ಎಷ್ಟು ಬೇಕು ಅದಕ್ಕೆ ನೀರು ಅನ್ನೋದು ನೋಡ್ಕೊಂಬರೋಣ ಬನ್ನಿ. ಕಬ್ಬಿಗೆ ಸರಾಸರಿಯಾಗಿ ನೀರಿನ ಅವಶ್ಯಕತೆಯು 1800ರಿಂದ 2200 ಮಿಲಿಮೀಟರ್. ಅಂದರೆ ಕಬ್ಬನ್ನು ಹಚ್ಚಿದ್ರಿಂದ 365 ಅಂದರೆ ಒಂದು ವರ್ಷಕ್ಕೆ 2000 ಮಿಲಿಮೀಟರ್ ನೀರು ಬೇಕು. ಅಂದರೆ ನೀರಾವರಿ ಎಷ್ಟು ಸಲ ಹಾಸ್ಬೇಕಂದ್ರೆ 24 ಸಲ ನೀರನ್ನು ಬಿಡಬೇಕು ನಾವು ಒಂದು ವರ್ಷಕ್ಕೆ ಕಬ್ಬಿಗೆ. ಅಂದರೆ 15 ದಿವಸಕ್ಕೆ ಒಂದು ನೀರು ಏರಿನೆಲ ಇದ್ದರೆ. ಹಾಗೆ ಪ್ರತಿ ಬೆಳವಣಿಗೆ ಹಂತದಲ್ಲಿ 12 ತಿಂಗಳ ಕಬ್ಬಿನ ಬೆಳೆಗೆ ನೀರಿನ ಅವಶ್ಯಕತೆ ಇದೆ. ನೀರಿನ ಮಧ್ಯಂತರ ವಿಧಾನಗಳನ್ನು ಯಾವ್ಯಾವು ಅಂದರೆ ಮೊಳಕೆ ಹೊಡೆಯುವಾಗ 45ನೇ ದಿನದ ಒಳಗಡೆ ನೀರು ಹಾಸಬೇಕು. 300 ಮಿಲಿಮೀಟರ್ ನೀರು ಬೇಕಾಗ್ತದೆ. ಹಾಗೆ ಟೈಲರಿಂಗ್ ಹಂತದಲ್ಲಿ 45ರಿಂದ 120 ದಿನಗಳ ಕಬ್ಬು ಇದ್ದಾಗ 550 ಮಿಲಿಮೀಟರ್ ನೀರನ್ನು ಹಿಡಿಯುವ ಸಾಮರ್ಥ್ಯ ಇದೆ. ಹಾಗೆ ಗ್ರ್ಯಾಂಡ್ ಬೆಳವಣಿಗೆ ಹಂತದಲ್ಲಿ ಅಂದರೆ ಗಣಿಕೆ ಕುಂದಿರುವ ಹಂತದಲ್ಲಿ 120ನೇ ದಿನದಿಂದ 270 ದಿನಗಳವರೆಗೆ 1000 ಮಿಲಿಮೀಟರ್ ನೀರನ್ನು ಹಿಡಿಯುವ ಅವಶ್ಯಕತೆ ಇರುತ್ತದೆ ಕಬ್ಬಿಗೆ. ಹಾಗೆ ಮ್ಯಾಗಿದ ಹಂತ ಅಂದರೆ ಕಬ್ಬು ಕಟಾವು ಬರುವ ಹಂತದಲ್ಲಿ 650 ಮಿಲಿಮೀಟರ್ ನೀರನ್ನು ಬಿಡಬೇಕು. ಹಾಗೆ ವಿವಿಧ ನೀರಾವರಿ ಋತುವಿನಲ್ಲಿ ಮಣ್ಣಿನ ಪ್ರಕಾರದ ನೀರಾವರಿ ನೋಡೋಣ ಬನ್ನಿ. ಹಾಗೆ ಯಾವ ಮಣ್ಣಿದ್ರೆ ಎಷ್ಟು ಸಲ ನೀರು ಬಿಡಬೇಕು ಅನ್ನೋದು ರೈತರಿಗೆ ನೋಡೋಣ. ಮೊಳಕೆ ಹೊಡೆಯುವಾಗ ಒರಟಾದ ರಚನೆಯ ಮಣ್ಣಿದ್ರೆ 5ರಿಂದ 6 ಸಲ ಬಿಡ್ಬೇಕು. 45 ದಿನದಾಗ 5ರಿಂದ 6 ಸಲ. ಹಾಗೆ ಮಧ್ಯಮ ರಚನೆಯ ಮಣ್ಣಿದ್ರೆ ಅಂದರೆ ಮಧ್ಯಮ ರಚನೆ ಅಂದರೆ ಏನಂದ್ರೆ ಹೇಳಿ ರೈತರೇ, ಅಂದರೆ ಮೀಡಿಯಂ ಅತ್ತ ಜಿಗುಟು ಇಲ್ಲ ಇತ್ತ ಇದು ಇಲ್ಲ ಗೊತ್ತು ಟೈಪ್ ಇದ್ರೆ 5ರಿಂದ 4 ಸಲ ನೀರನ್ನು ಬಿಡಬೇಕು. ಹಾಗೆ ಸೂಕ್ಷ್ಮ ರಚನೆ ಮಣ್ಣು ಅಂದರೆ ಫುಲ್ ಸ್ಮೂತ್ ಆಗಿದ್ರೆ 8ರಿಂದ 10. ಹಾಗೆ ಉಳುಮೆ ಅಂದರೆ ಗಳೆ ಹೊಡೆಯುವಾಗ ನೀರನ್ನು ಹಾಸಬೇಕು. ಹಾಗೆ ವಿವಿಧ ನೀರಾವರಿ ವ್ಯವಸ್ಥೆಯಲ್ಲಿ ನೀರಿನ ಬಳಕೆಯ ದಕ್ಷತೆ ನೋಡೋದಾದರೆ ರೈನ್ ಗನ್ ಸ್ಪ್ರಿಂಕ್ಲರ್ ಪೈಪ್ ಒಗೆಯೋದ್ರಿಂದ ಹಾಗೆ ಹನಿ ನೀರಾವರಿ ಮಾಡ್ಬೋದು. ಕಳಪೆ ನೀರಾವರಿಗೆ ಕಾರಣವಾಗುವುದು ಏನೆಂದರೆ ನೀರು ಅತಿಯಾಗಿ ಕಡಿಮೆ ಆತಂದ್ರೆ ಏನಾಗತ್ತೆ ಅಂದರೆ ಕಬ್ಬಿಗೆ ಇಂಟರ್ನೋಡಲ್ ಉದ್ಯಮ ಕಡಿಮೆ ಆಗುತ್ತದೆ. ಅಂದ್ರೆ ಉದ್ದ ಗಣಿಕೆ ಸಾಂದಾಗುತ್ತದೆ. ನೀರು ಕಡಿಮೆ ಆದ್ರೆ ಗಣಿಕೆ ಸಣ್ಣದ ಆಗುತ್ತದೆ. ಹಾಗೆ ರಸದ ಪ್ರಮಾಣ ಕಡಿಮೆ ಆಗುತ್ತದೆ. ಹಾಗೆ ಫೈಬರ್ ಶೇಕಡ ಹೆಚ್ಚಿಸುತ್ತದೆ. ಮೊಳಕೆ ಹೊಡೆಯುವ ದರವನ್ನು ಕಡಿಮೆ ಮಾಡ್ತೈತಿ. ಅಂದ್ರೆ ಈಗ ನೀರು ಕಬ್ಬು ಎಳುತ್ ಮುಂದೆ ನೀರು ಬಿಡ್ಲಿಕ್ಕೆ ರೈತರೆ ಕಬ್ಬು ಮೊಳಕೆ ಭಾಳ ಹೊಡಿದಿಲ್ಲ ನೋಡ್ರಿ. ಚೆಕ್ ಮಾಡ್ರಿ ನೀವು ನೀರು ತಪ್ಪಿಸಿ. ಹಾಗೆ ಭಾರಿ ನೀರಾವರಿಯ ಕಾರಣ ಅಂದ್ರೆ ಅತಿಯಾಗಿ ಗಾವಾಗಿ ನೀರು ಕಟ್ಟಿದ್ರೆ ಅದಕ್ಕೂ ನುಕ್ಸಾನ್ ಐತಿ. ಆಗ ಕಡಿಮೆ ನೀರು ಬಿಟ್ಟರು ಅದಕ್ಕೂ ನುಕ್ಸಾನ್ ಐತಿ ನೋಡ್ರಿ. ಭಾಳಷ್ಟು ನೀರು ಬಿಟ್ರೆ ಏನಾಕೈತಿ ಮೊಗ್ಗುಗಳು ಸಾಯುತ್ತವೆ. ಹಾಗೆ ಬೇರುಗಳ ಹಾನಿ ಆಕ್ಕಾವು. ಅಂದ್ರೆ ಬೇರುಗಳು ಕೊಳಿತಾವೆ ಭಾಳ ನೀರು ಕಟ್ಟಿದ್ರೆ. ಹಾಗೆ ಸಕ್ಕರೆ ಅಂಶ ಕಡಿಮೆ ಆಗ್ತದೆ. ಅದರೊಳಗಿಂದ ಇರುವ ಸಕ್ಕರೆ ಅಂಶ ಏನಾಕೈತಿ ಕಡಿಮೆ ಆಕೈತಿ. ಕಬ್ಬಿನ ಇಳುವರಿ ಕೂಡ ಕಡಿಮೆ ಆಕೈತಿ. ಹಾಗೆ ಸಸ್ಯದ ಮಣ್ಣಿನಿಂದ ಅಂಶವನ್ನು ಹೀರಿಕೊಳ್ಳುವುದಿಲ್ಲ. ಅಂದ್ರೆ ಮಣ್ಣಿಯಾಗಿರುವ ಅಂಶಗಳನ್ನು ಜಕ್ಕೋಣಲ್ಲ. ಭಾಳ ನೀರಾದ್ರೆ ಹಳದಿ ಬಣ್ಣಕ್ಕೆ ಕಬ್ಬು ತಿರುಗುತ್ತೆ ನೋಡ್ರಿ. ಚೆಕ್ ಮಾಡಿರಿ ನೀವು. ಭಾಳ ನೀರು ಕಟ್ಟಿಗೂ ಚೆಕ್ ಮಾಡಿರಿ ಕಡಿಮೆ. ಅದಕ್ಕೆ ಏನು ಮಾಡ್ಬೇಕು ರೈತರೆ, ಕಡಿಮೆ ಅಂದ್ರೆ ಮೀಡಿಯಮ್ ಹಾಸ್ಬೇಕು ನೀರುಗಳನ್ನು. ಮೀಡಿಯಮ್ ಕಬ್ಬಿಗೆ ಬಿಡಬೇಕು. ಹಾಗೆ ಪ್ರವಾಹದ ನೀರನ್ನು ತರಬೇಕು. ಪ್ರವಾಹ ನೀರು ವಿಧಾನದಲ್ಲಿ ಎಲ್ಲ ದಿಕ್ಕುಗಳ ಹೊಲಗಳಲ್ಲಿ ಸೂಕ್ತವಾದ ನೀರಿನ ಮುಕ್ತ ಅಂಶ ಇರಬೇಕು. ಸಮತಟ್ಟಾದ ಜಾಗದಾಗ ಕಬ್ಬು ನಾಟಿ ಮಾಡಿದ್ರೆ ಅದು ಫುಲ್ ಬೆಳಿತೈತಿ ನೋಡ್ರಿ. ಅಂದ್ರೆ ನೀರು ನಿಂದಿರಬೇಕು ಮಳೆ ಆದ ನಂತರ. ಹಾಗೆ ಗೊರೋ ನೀರಾವರಿ ಅಂದರೆ ಇವು ಹಲವಾರು ನೀರಾವರಿಗಳು ಬರ್ತಾವೆ. ಸ್ಪ್ರಿಂಕ್ಲರ್, ತುಂತು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ನೀರಾವರಿ ಹೆಚ್ಚುವುದರಿಂದ ಬಳಕೆ ತುಂತು ಗನ್ಗಳನ್ನು ಬಳಸೋದ್ರಿಂದ
ಕೈ ಅಥವಾ ಸ್ವಯಂಚಾಲಿತ ಚಲಿಸಲಾಗುತ್ತದೆ. ಅಂದರೆ ಇದನ್ನು ಸ್ಪ್ರಿಂಕ್ಲರ್ ಹಚ್ಚೋದ್ರಿಂದ 4ರಿಂದ 5 ಸೆಂಟಿಮೀಟರ್ಗಿಂತ ಹೆಚ್ಚು ಚಾಲ್ತಿರುವ ಗಾಳಿಗಳಲ್ಲಿ ಉಪಯುಕ್ತವಾಗ್ತದೆ. ಅಂದ್ರೆ ಕಬ್ಬಿಗೆ ಎಲೆಗಳಿಗೆಲ್ಲ ತೊಯ್ತಾವು ಸ್ಪ್ರಿಂಕ್ಲರ್ ಹಚ್ಚೋದ್ರಿಂದ. ಹನಿ ನೀರಾವರಿ ಮಾಡೋದ್ರಿಂದ ಲಾಭ ಐತಿ. ಹನಿ ನೀರಾವರಿ ಒಂದು ಸಣ್ಣ ಕಾರ್ಯಾಚರಣೆ ಒತ್ತಡವಾಗಿದೆ. ಹಾಗೆ ಕಡಿಮೆ ಡಿಸ್ಚಾರ್ಜ್ ದರದಲ್ಲಿ ಅಂದರೆ ಕಡಿಮೆ ರೊಕ್ಕದಲ್ಲಿ ಇದು ಆಗುತ್ತದೆ ಹನಿ ನೀರಾವರಿ. ಹಾಗೆ ಲೈನ್ ಮೂಲಕ ಹರಿಸುವುದರಿಂದ ನೀರು ಭಾಳ ವೇಸ್ಟ್ ಆಗುತ್ತದೆ. ಲೈನ್ ಮೂಲಕ ಅಂದರೆ ಸಾಲಿಂಚಿ ಬಿಡೋದರಿಂದ ಅದೇ ಹನಿ ನೀರಾವರಿಯಿಂದ ಬಿಟ್ಟರೆ ನೀರು ಉಳಿತಾಯವಾಗುತ್ತದೆ. ಹನಿ ನೀರಾವರಿ ಒಂದು ಸಣ್ಣ ಹನಿಗಳಿಂದ ಬೀಳುವ ನೀರು, ಈ ನೀರು ಭಾಳ ಉಪಯುಕ್ತವಾಗುತ್ತದೆ. ಅಂದರೆ ಈಸ ನೀರಿದ್ದರೂ ಬಹಳಷ್ಟು ಹೊಲವು ತೊಯ್ಯುತ್ತದೆ. ಹಾಗೆ ಇದು ನೀರಿನ ವ್ಯವಸ್ಥೆ ಆಗಿದೆ ರೈತರೆ. ಹಾಗೆ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಹನಿ ನೀರಾವರಿಯಿಂದ ಆಗುವ ಲಾಭಗಳನ್ನು ನೋಡ್ಕೋದಾದರೆ ನೀರಾವರಿಯಲ್ಲಿ ಉಳಿತಾಯ ಆಗ್ತದೆ. 45ರಿಂದ 75% ನೀರು ಉಳಿತೈತಿ. ಹಾಗೆ ನೀರಾವರಿ ಕಡಿಮೆ ಕೂಲಿ ವೆಚ್ಚ, ಹಾಗೆ ನೀರಿನ ಬಳಕೆ ದಕ್ಷತೆ, ನೀರಿನ ವಿತರಣೆಯಲ್ಲಿ ಏಕರೂಪತೆ, ಕಡಿಮೆ ಗುಣಮಟ್ಟದ ನೀರಾವರಿಗೆ ಸೂಕ್ತ ಲವಣಯುಕ್ತ ನೀರನ್ನು ಬಳಸುವುದು ಸಾಧ್ಯತೆ. ಮಣ್ಣಿಗೆ ಇನ್ನೇನು ಆಕತ್ತೆ ಅಂದ್ರೆ ಯಾವುದೇ ರೀತಿಯ ಮಣ್ಣನ್ನು ಸೂಕ್ತವಾಗಿರುತ್ತದೆ. ಯಾವ ಬೇಕಾದ ಮಣ್ಣಿರಲಿ, ಕನಿಷ್ಠ ಹಳೆಗುಳಿ ಭೂಮಿಗೆ ಸೂಕ್ತವಾಗಿದೆ. ಕಡಿಮೆ ಬೇಸಾಯವು ಅಗತ್ಯವಿದೆ. ಅಂದರೆ ಕಡಿಮೆ ನೀರಿನ ಹತ್ತುವುದರಿಂದ ಕಡಿಮೆ ಬೇಸಾಯಕ್ಕಿಂತ ಹೆಚ್ಚು ಬೇಸಾಯವನ್ನು ಮಾಡಬಹುದು ಹನಿ ನೀರಾವರಿ ಮಾಡೋದ್ರಿಂದ. ಹಾಗೆ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿದ್ದರೆ ರೈತರೇ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.